ಸೊ ಎಲ್ಲೋ ಒಂದ್ ಕಡೆ ರಜತ್ ಅವರು ಬಿಗ್ ಬಾಸ್ ಮನೆಗೆ ಹೋಗಿದ್ದೆ ಅಶ್ವಿನಿ ಅವ್ರನ್ನ ಟಾರ್ಗೆಟ್ ಮಾಡೋದಕ್ಕೆ ಅಂತ ತುಂಬಾ ಅನ್ನಿಸ್ತಾ ಇತ್ತು. ಜನ ಕೂಡ ಅದನ್ನೇ ಹೇಳ್ತಾ ಇದ್ರು. ಯಾಕೆ ಅಶ್ವಿನಿ ಅವರನ್ನೇ ಗುರಿಯಾಗಿ ಇಟ್ಕೊಂಡು ಹೋಗಿದ್ರು ರಜತ್ ಅಂತ? ಮೇಡಮ್, ನಾನು ಇದನ್ನ ಬಿಗ್ ಬಾಸ್ ಮನೇಲೂ ಹೇಳಿದೆ, ಅದನ್ನ ತೋರಿಸಿಲ್ಲ. ಬಟ್ ಇಲ್ಲಿ ಹೇಳ್ತಾ ಇದೀನಿ ನಿಮ್ಮ ಹತ್ರ, ಎಕ್ಸ್ಕ್ಲೂಸಿವ್, ಇದು ನಮ್ಮಲ್ಲಿ ಮಾತ್ರ. ನನಗೆ ಅಶ್ವಿನಿ ಯಾರು ಅಂತಾನೆ ಗೊತ್ತಿಲ್ಲ ಮೇಡಮ್. ಬಿಗ್ ಬಾಸ್ ಮನೆಗಿಂತ ಹೋಗಿಂತ ಮುಂಚೆ ನನಗೆ ಅಶ್ವಿನಿ ಯಾರು ಅಂತಾನೂ ಗೊತ್ತಿಲ್ಲ. ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಅಶ್ವಿನಿ ಅವ್ರು ಯಾರು ಅಂತ ಗೊತ್ತಾಯ್ತು. ಬಟ್ ಮೇಡಮ್, ನಾನು ಎಂಥ ಪರಿಸ್ಥಿತಿ ಅಂದರೆ, ಒಂದು ವಿಷಯನ ನೇರವಾಗಿ ಮಾತಾಡೋ ನೋಡ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಒಂದು ವಿಷಯನ ನೂರಾರು ಥರ ತಿರುಗಿಸಿ ಅದನ್ನ ಬೇರೆ ಆಯಾಮಗಳು ಕೊಡೋರು ನೋಡ್ರೆ ನನಗಾಗಲ್ಲ. ಅಂಥವ್ರಿಂದ ನಾನು ಯಾವತ್ತೂ ದೂರ ಇದ್ದೆ. ಅದರಲ್ಲಿ ಅಶ್ವಿನಿ ಅವರೊಬ್ರು, ಅದರಲ್ಲಿ ನಾನು ದೂರನೇ ಇದ್ದೆ ಮೇಡಮ್. ಆಮೇಲೆ ಅವ್ರನ್ನ ಟಾರ್ಗೆಟ್ ಮಾಡಬೇಕು, ಅಕಸ್ಮಾತ್ ನಾನು ಕಂಟೆಸ್ಟೆಂಟ್ ಆಗಿ ಇದ್ದೆ, ಅವ್ರನ್ನ ಲೆಕ್ಕನೂ ಆಗ್ತಿರ್ಲಿಲ್ಲ ನಾನು. ನನಗೆ ಅವರು ಕಂಟೆಸ್ಟೆಂಟ್, ನನಗೆ ಫೈಟ್ ಕೊಡೋ ಕಂಟೆಸ್ಟೆಂಟ್ ಅಲ್ಲ, ಇಲ್ಲ. ಬಟ್ ಆದರೆ ಮಾತಾಡೋ ರಬ್ಸ್ದಲ್ಲಿ ಯಾರ ಬಗ್ಗೆ ಆದರೂ ಏನಾದರೂ ಒಂದು ಮಾತಾಡ್ಬಿಡ್ತಾರೆ, ಸ್ಟೇಟ್ಮೆಂಟ್ ಮಾಡ್ಬಿಡ್ತಾರೆ. ಅದು ನನಗೆ ಪರ್ಸನಲಿ ಹರ್ಟ್ ಆಯಿತು. ಸೊ ಐ ವಾಸ್ ವೆರಿ ಫಾರ್ ಫ್ರಮ್ ಹರ್, ನಾಟ್ ಟಾರ್ಗೆಟಿಂಗ್ ಇನ್ ಆಲ್. ಬಟ್ ರಜತ್ ಅವರು ಬಿಗ್ ಬಾಸ್ ಮನೆಗೆ ಹೋಗಿದ್ದು ಒಂದು ಅಶ್ವಿನಿ ಅವರನ್ನ ಟಾರ್ಗೆಟ್ ಮಾಡೋದಕ್ಕೆ, ಇನ್ನೊಂದು ಗಿಲ್ಲಿ ಕಾಮಿಡಿಗೆ ನಗೋದಕ್ಕೆ ಅಂತ ಜನ ಹೇಳ್ತಿರೋವಂಥದ್ದು. ಅದು ಹೆಂಗಿತ್ತು ಗೊತ್ತಾ? ನೀವು ಗಿಲ್ಲಿ ಕಾಮಿಡಿ ಮಾಡ್ತಿದ್ರೆ ಈ ಕತೆ ಓದೋವಾಗ ಹಿಂಗೆ ಕಂಸಾಳೆ ಕೈಯಾಳೆ ಇಟ್ಕೊಂಡು ಹಿಂಗೆ ಅಂಟಿರ್ತಾರಲ್ವಾ, ಆ ಥರ ನೀವು ಆ ರೋಲ್ನ ಪ್ಲೇ ಮಾಡ್ತಿದ್ದೀರಾ ಅಂತ ಅನ್ನಿಸ್ತು ತುಂಬಾ. ಮೇಡಮ್, ಇವಾಗ ನಾನು ಒಬ್ಬ ಮನುಷ್ಯ, ನೀವೊಬ್ರು ಮನುಷ್ಯರು ತಾನೆ. ಇವಾಗ ಎಕ್ಸಾಂಪಲ್ ತೊಗೊಳೋಣ. ಇವಾಗ ನಿಮ್ಗೆ ತುಂಬಾ ಯಾರೋ ಇಷ್ಟ ಆಗಿರ್ತಾರೆ, ಇದೇ ಕ್ಯಾಮ್ರಾಮನ್ ನಿಮ್ಗೆ ಇಷ್ಟ ಇಲ್ಲ ಅನ್ಕೊಂಡ್ರೆ ಅವ್ರ ಹತ್ರ ಮಕ್ಕ ಕೂತ್ ಮಾತಾಡ್ತೀರಾ? ಮಾತಾಡ್ತೀನಿ, ಕೆಲಸ ಅಂತ ಬಂದಾಗ ಮಾತಾಡ್ಲಿ ಅಲ್ವಾ? ನಾನು ಅದೇ ಮಾಡಿದ್ದು. ನನಗೆ ಗಿಲ್ಲಿ ಇಷ್ಟ, ನನ್ಗೂ ಅವನಿಗೂ ವೈಬ್ ಮ್ಯಾಚ್ ಆಯ್ತು. ಆಮೇಲೆ ಆ ನಾಟಿ ಸೊಗಡು ಅಂತ ಬರುತ್ತೆ, ನಮ್ದು ಭಾಷೆ ಒಂದೇ ತರ ಇತ್ತು, ಆಮೇಲೆ ಇದಿದ್ ರೀತಿ ಒಂದೇ ತರ ಇತ್ತು. ಸೊ ನನಗೆ ಗಿಲ್ಲಿ ಇಷ್ಟ, ನಾನು ಗಿಲ್ಲಿ ಹತ್ರ ಮಾತಾಡ್ತಿದ್ದೆ. ನನಗೆ ಅಶ್ವಿನಿ ಅವ್ರು ಇಷ್ಟ ಇಲ್ಲ, ನಾನು ಅವ್ರ ಹತ್ರ ಮಾತಾಡಲ್ಲ, ಅದು ನನ್ನ ಇಷ್ಟ. ಅದನ್ನ ಬಿಟ್ಬಿಟ್ಟು ನೀವು ಏನೋ ಗಿಲ್ಲಿಗೆ ಏನೋ ಹೇಳಿದ್ರಿ, ಅದು ಇದು ಅಂಟತಾರೆ. ನನ್ನ ಇಷ್ಟ ಮೇಡಮ್, ನಾನು ಯಾರ ಜೊತೆ ಬೇಕಾದ್ರೂ ಇಡ್ತೀನಿ, ನನ್ನ ಪರ್ಸನಲ್ ವಿಷಯ ಅಲ್ಲ. ಸೊ ಐ ಲೈಕ್ ಗಿಲ್ಲಿ, ನಂದು ಒಂದು ವೈಬ್ ಮ್ಯಾಚ್ ಆಯ್ತು, ಚೆನ್ನಾಗಿದ್ವಿ. ನಂಗೆ ಅಶ್ವಿನಿ ಅವ್ರು ಇಷ್ಟ ಆಗಿಲ್ಲ, ಅವ್ರ ಹತ್ರ ದೂರ ಇದೆ, ಸಿಂಪಲ್. ಎಲ್ಲೋ ಒಂದ್ ಕಡೆ ರಜತ್ ಅವರು ಬಿಗ್ ಬಾಸ್ ಮನೆಗೆ ಹೋಗಿದ್ದೆ ಅಶ್ವಿನಿ ಅವ್ರನ್ನ ಟಾರ್ಗೆಟ್ ಮಾಡೋದಕ್ಕೆ ಅಂತ ತುಂಬಾ ಅನ್ನಿಸ್ತಾ ಇತ್ತು. ಜನ ಕೂಡ ಅದನ್ನೇ ಹೇಳ್ತಾ ಇದ್ರು. ಯಾಕೆ ಅಶ್ವಿನಿ ಅವರನ್ನೇ ಗುರಿಯಾಗಿ ಇಟ್ಕೊಂಡು ಹೋಗಿದ್ರು ರಜತ್ ಅಂತ? ಮೇಡಮ್, ನಾನು ಇದನ್ನ ಬಿಗ್ ಬಾಸ್ ಮನೇಲೂ ಹೇಳಿದೆ, ಅದನ್ನ ತೋರಿಸಿಲ್ಲ. ಬಟ್ ಇಲ್ಲಿ ಹೇಳ್ತಾ ಇದೀನಿ ನಿಮ್ಮ ಹತ್ರ, ಎಕ್ಸ್ಕ್ಲೂಸಿವ್, ಇದು ನಮ್ಮಲ್ಲಿ ಮಾತ್ರ. ನನಗೆ ಅಶ್ವಿನಿ ಯಾರು ಅಂತಾನೆ ಗೊತ್ತಿಲ್ಲ ಮೇಡಮ್. ಬಿಗ್ ಬಾಸ್ ಮನೆಗಿಂತ ಹೋಗಿಂತ ಮುಂಚೆ ನನಗೆ ಅಶ್ವಿನಿ ಯಾರು ಅಂತಾನೂ ಗೊತ್ತಿಲ್ಲ. ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಅಶ್ವಿನಿ ಅವ್ರು ಯಾರು ಅಂತ ಗೊತ್ತಾಯ್ತು. ಬಟ್ ಮೇಡಮ್, ನಾನು ಎಂಥ ಪರಿಸ್ಥಿತಿ ಅಂದರೆ, ಒಂದು ವಿಷಯನ ನೇರವಾಗಿ ಮಾತಾಡೋ ನೋಡ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಒಂದು ವಿಷಯನ ನೂರಾರು ಥರ ತಿರುಗಿಸಿ ಅದನ್ನ ಬೇರೆ ಆಯಾಮಗಳು ಕೊಡೋರು ನೋಡ್ರೆ ನನಗಾಗಲ್ಲ. ಅಂಥವ್ರಿಂದ ನಾನು ಯಾವತ್ತೂ ದೂರ ಇದ್ದೆ. ಅದರಲ್ಲಿ ಅಶ್ವಿನಿ ಅವರೊಬ್ರು, ಅದರಲ್ಲಿ ನಾನು ದೂರನೇ ಇದ್ದೆ ಮೇಡಮ್. ಆಮೇಲೆ ಅವ್ರನ್ನ ಟಾರ್ಗೆಟ್ ಮಾಡಬೇಕು, ಅಕಸ್ಮಾತ್ ನಾನು ಕಂಟೆಸ್ಟೆಂಟ್ ಆಗಿ ಇದ್ದೆ, ಅವ್ರನ್ನ ಲೆಕ್ಕನೂ ಆಗ್ತಿರ್ಲಿಲ್ಲ ನಾನು. ನನಗೆ ಅವರು ಕಂಟೆಸ್ಟೆಂಟ್, ನನಗೆ ಫೈಟ್ ಕೊಡೋ ಕಂಟೆಸ್ಟೆಂಟ್ ಅಲ್ಲ, ಇಲ್ಲ. ಬಟ್ ಆದರೆ ಮಾತಾಡೋ ರಬ್ಸ್ದಲ್ಲಿ ಯಾರ ಬಗ್ಗೆ ಆದರೂ ಏನಾದರೂ ಒಂದು ಮಾತಾಡ್ಬಿಡ್ತಾರೆ, ಸ್ಟೇಟ್ಮೆಂಟ್ ಮಾಡ್ಬಿಡ್ತಾರೆ. ಅದು ನನಗೆ ಪರ್ಸನಲಿ ಹರ್ಟ್ ಆಯಿತು. ಸೊ ಐ ವಾಸ್ ವೆರಿ ಫಾರ್ ಫ್ರಮ್ ಹರ್, ನಾಟ್ ಟಾರ್ಗೆಟಿಂಗ್ ಇನ್ ಆಲ್. ಬಟ್ ರಜತ್ ಅವರು ಬಿಗ್ ಬಾಸ್ ಮನೆಗೆ ಹೋಗಿದ್ದು ಒಂದು ಅಶ್ವಿನಿ ಅವರನ್ನ ಟಾರ್ಗೆಟ್ ಮಾಡೋದಕ್ಕೆ, ಇನ್ನೊಂದು ಗಿಲ್ಲಿ ಕಾಮಿಡಿಗೆ ನಗೋದಕ್ಕೆ ಅಂತ ಜನ ಹೇಳ್ತಿರೋವಂಥದ್ದು. ಅದು ಹೆಂಗಿತ್ತು ಗೊತ್ತಾ? ನೀವು ಗಿಲ್ಲಿ ಕಾಮಿಡಿ ಮಾಡ್ತಿದ್ರೆ ಈ ಕತೆ ಓದೋವಾಗ ಹಿಂಗೆ ಕಂಸಾಳೆ ಕೈಯಾಳೆ ಇಟ್ಕೊಂಡು ಹಿಂಗೆ ಅಂಟಿರ್ತಾರಲ್ವಾ, ಆ ಥರ ನೀವು ಆ ರೋಲ್ನ ಪ್ಲೇ ಮಾಡ್ತಿದ್ದೀರಾ ಅಂತ ಅನ್ನಿಸ್ತು ತುಂಬಾ. ಮೇಡಮ್, ಇವಾಗ ನಾನು ಒಬ್ಬ ಮನುಷ್ಯ, ನೀವೊಬ್ರು ಮನುಷ್ಯರು ತಾನೆ. ಇವಾಗ ಎಕ್ಸಾಂಪಲ್ ತೊಗೊಳೋಣ. ಇವಾಗ ನಿಮ್ಗೆ ತುಂಬಾ ಯಾರೋ ಇಷ್ಟ ಆಗಿರ್ತಾರೆ, ಇದೇ ಕ್ಯಾಮ್ರಾಮನ್ ನಿಮ್ಗೆ ಇಷ್ಟ ಇಲ್ಲ ಅನ್ಕೊಂಡ್ರೆ ಅವ್ರ ಹತ್ರ ಮಕ್ಕ ಕೂತ್ ಮಾತಾಡ್ತೀರಾ? ಮಾತಾಡ್ತೀನಿ, ಕೆಲಸ ಅಂತ ಬಂದಾಗ ಮಾತಾಡ್ಲಿ ಅಲ್ವಾ? ನಾನು ಅದೇ ಮಾಡಿದ್ದು. ನನಗೆ ಗಿಲ್ಲಿ ಇಷ್ಟ, ನನ್ಗೂ ಅವನಿಗೂ ವೈಬ್ ಮ್ಯಾಚ್ ಆಯ್ತು. ಆಮೇಲೆ ಆ ನಾಟಿ ಸೊಗಡು ಅಂತ ಬರುತ್ತೆ, ನಮ್ದು ಭಾಷೆ ಒಂದೇ ತರ ಇತ್ತು, ಆಮೇಲೆ ಇದಿದ್ ರೀತಿ ಒಂದೇ ತರ ಇತ್ತು. ಸೊ ನನಗೆ ಗಿಲ್ಲಿ ಇಷ್ಟ, ನಾನು ಗಿಲ್ಲಿ ಹತ್ರ ಮಾತಾಡ್ತಿದ್ದೆ. ನನಗೆ ಅಶ್ವಿನಿ ಅವ್ರು ಇಷ್ಟ ಇಲ್ಲ, ನಾನು ಅವ್ರ ಹತ್ರ ಮಾತಾಡಲ್ಲ, ಅದು ನನ್ನ ಇಷ್ಟ. ಅದನ್ನ ಬಿಟ್ಬಿಟ್ಟು ನೀವು ಏನೋ ಗಿಲ್ಲಿಗೆ ಏನೋ ಹೇಳಿದ್ರಿ, ಅದು ಇದು ಅಂಟತಾರೆ. ನನ್ನ ಇಷ್ಟ ಮೇಡಮ್, ನಾನು ಯಾರ ಜೊತೆ ಬೇಕಾದ್ರೂ ಇಡ್ತೀನಿ, ನನ್ನ ಪರ್ಸನಲ್ ವಿಷಯ ಅಲ್ಲ. ಸೊ ಐ ಲೈಕ್ ಗಿಲ್ಲಿ, ನಂದು ಒಂದು ವೈಬ್ ಮ್ಯಾಚ್ ಆಯ್ತು, ಚೆನ್ನಾಗಿದ್ವಿ. ನಂಗೆ ಅಶ್ವಿನಿ ಅವ್ರು ಇಷ್ಟ ಆಗಿಲ್ಲ, ಅವ್ರ ಹತ್ರ ದೂರ ಇದೆ, ಸಿಂಪಲ್.